ಹೊಳಿರೇ ರಾಕ್ಷಸ ಕುಲೋದ್ಧಾರಕ ಸ್ನಾನ ಮಾಡಿ ಯಾರಂದುಕೊಂಡಿದ್ದೇನೆ ಸಂಕ್ಷಿಪ್ತಕರು ಅಂತ ಕೇಳಿ ಬರಲಿಲ್ಲ. ನಾವೇ ಸರಿ ಹೊರಟು ಬಂದಂತಹ ಕಾರ್ಯಕಾರಣ ಅನೇಕ ವಿಧ ನೋಡಿಸಬೇಕು. ನಿತ್ಯ ವಿಧಿಗಳನ್ನು ತೀರಿಸಿ ತ್ರಿವರ್ತಾಪುರದ ಈ ಓಳಗ ಮಹಾಸಭಾಸ್ಥಾನವನ್ನು ಸೇರಿಕೊಂಡಿದ್ದೇನೆ. ಅಲ್ಲಲ್ಲಿ ಚದುರಿ ಹೋಗಿದ್ದ ಸೇನಾ ನಾಯಕವಾಡಿಗಳನ್ನೆಲ್ಲ ಒಟ್ಟು ಸೇರಿಸಿದ್ದೇವೆ. ಕರ್ಪೂರಾನ್ವಯದ ಈ ಮಹೋತ್ಸವೆಯನ್ನು ಅದೆಷ್ಟೋ ದಾನವ ವೀರರು ಕಟ್ಟಿ ಬೆಳೆಸಿ ಪ್ರೋತ್ಸಾಹಿಸಿದರಾದರು ಯಾರೂ ಉಳಿದಿಲ್ಲ. ಅದಕ್ಕಾಗಿ ನಾವು ಕೂಡ ಈ ಬಾರಿ ಅಳಿವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಪ್ರಯತ್ನಿಸಿ ಈ ಮಹಾದುರ್ಗವನ್ನು ರಚಿಸಿದ್ದೇವೆ. ಎಂದಿನಂತೆ ಇಂದೂ ಕೂಡ ಓಳಗವನ್ನು ಏರಿ ಕೂತಿದ್ದೇವೆ. ಆದರೆ ಯಾರೋ ನನ್ನನ್ನು ನೆನವರಿಕೆ ಮಾಡಿಕೊಂಡಾಗಿದೆ. ಯಾರೆಂದು ಯೋಚಿಸಿದಾಗ ನನ್ನ ಮಿತ್ರರಾದ ಗೌರವನು ಆತನಿಗೆ ಕಷ್ಟ ಬಂತವೆಂದಾದರೆ ಅದು ನಮಗೆ ಕಷ್ಟ ಬಂತೆಂದು ಸರಿ. ಯಾಕೆ ಆತ ನಮಗೆ ಮಿತ್ರ. ಹಾಗಾಗಿ ನಾವು ಈಗಲೇ ಅಲ್ಲಿ ಸೇರಬೇಕು. ಹೇಗೆ ತೆರಳವೇ?
ಆಯ್ತು ಅಂತ. ಯಾವಾಗ ಕಂಡದ್ದು, ಯಾವಾಗ ಮಾತಾಡಿ ಆನಂದವನ್ನು ಅನುಭವಿಸಿದ್ದೋ. ನಾವಂತೂ ಈ ರಾಜತಾಂತ್ರಿಕವಾದಂತಹ ಜಂಜಾಟದಲ್ಲಿ ಅಲ್ಲ, ನಿಮಗೂ ಉಂಟದಿಲ್ಲ ಅಂತಲ್ಲ, ನಾವು ಹೆಚ್ಚು ಕಟ್ಟಿಕೊಂಡಿದ್ದೇವೆ. ಆದ ಕಾರಣವೇ ಇಷ್ಟಮಿತ್ರರನ್ನು ಆಗಾಗ ಕಾಣುವುದು ನಮಗೆ ದುಸ್ತರವಾಗಿ ಹೋಗಿ ಸಂಶಪ್ತಗಾರು ಬಂದಿರಲ್ಲ. ಹೇವಿಗಳೇ, ನಿಮ್ಮಿಂದ ಆಳಲ್ಪಡುವಂತಹ ನಿಮ್ಮ ಸಾಮ್ರಾಜ್ಯವೆಲ್ಲವೂ ಆನಂದದಿಂದಿದೆ. ಪ್ರಜೆಗಳು ನಿಮಗೆ ಸ್ವಾಮಿನಿಷ್ಠರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲವನ್ನು ಕೇಳುವ ಕಾತರ ಆದರ ಉಪಚಾರಗಳನ್ನು ಸ್ವೀಕರಿಸಿ ಎಲ್ಲ ಹೇಳಿ ಬದುಕಿನಲ್ಲಿ ನಿರಾಸೆ ಅಡರಿದಾಗ ಆತ್ಮೀಯರೆಂದೆನ್ನಿಸಿಕೊಂಡವರಲ್ಲಿ ಹಂಚಿಕೊಳ್ಳಬೇಕು. ಆಗ ಸಮಾಧಾನ ಸಿಗುತ್ತದೆ, ಮುಂಗಾಣಕ್ಕೆ ದೊರಕುತ್ತದೆ. ಸತ್ಯ. ಪರಮಾಪ್ತರುಗಳೇ, ನೀವು ಕೇಳಿ, ಕುರುಕ್ಷೇತ್ರದಲ್ಲಿ ಭವನ ಸಂಘಟಿಸಿ ಅದು ನನ್ನ ಪರಮ ವಿರೋಧಿಗಳಾದಂತ ಪಾಂಡವರೊಡನೆ ನಾನು ಹೋರುತ್ತಿರುವ ಕಾಲಕ್ಕೆ ನಾಳೆ ಏನು ಅನ್ನುವ ಪ್ರಶ್ನೆ ಭೂತಾಕಾರವಾದ ನನ್ನ ಸಮ್ಮುಖದಲ್ಲಿ. ಆದ್ದರಿಂದ ನಾಳೆಯ ದಿವಸ ಅರ್ಜುನನೊಡನೆ, ಯಾರೊಡನೆ? ಅರ್ಜುನನೊಡನೆ ಯುದ್ಧವನ್ನು ಮಾಡುವುದಕ್ಕಾಗಿ ನಾನು ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ಏನು ಅಭಿಪ್ರಾಯ? ನಾವು ಕಾದು ಕುಳಿತಿದ್ದೇವೆ. ಯಾಕೆ? ಈ ಹಿಂದೆ ನಮ್ಮ ಹಿರಿಯರನ್ನು ವಂಚಿಸಿಕೊಂಡಿದ್ದಾರೆ. ಹಾಗಾಗಿ ಇದು ಸರಿಯಾದ ಸಮಯ. ನಮಗೆ ಅಪ್ಪಣೆ ನಿಂತಿದ್ದಾದರೆ ಆತನ ಶಿರವನ್ನು ಛೇದಿಸಿ ಬರುತ್ತೇವೆ. ಅಲ್ಲದೆ ನಮ್ಮ ಗೋತ್ರವನ್ನೇ ಆಳಿಸಲು ಯಾವಾಗಲೂ ಪ್ರಯತ್ನಿಸುತ್ತಿರುವ ದೇವೇಂದ್ರ
ಆತನ ಸುಪುತ್ರ ಅರ್ಜುನನೇ. ಆ ದೇವತೆಗಳೆಲ್ಲ ನಮಗೆ ಸಿದ್ಧ ನನ್ನ ಮನಸ್ಸಿನಲ್ಲಿ ಮೂಡಿದೆ. ನಾಳೆಯ ದಿವಸದ ಯುದ್ಧ ನಿಮ್ಮದು. ಹೋಗಿ ಬನ್ನಿ. ವೈಚಿತ್ರಮಯವಾದಂತಹ ಪ್ರಪಂಚ ನಮ್ಮ ಬದುಕು ವಿಚಿತ್ರವಾಗಿಯೇ ಸಾಗಿ ಹೋಯಿತಲ್ಲ. ಶ್ರೀಕೃಷ್ಣಾನುಗ್ರಹದಿಂದ ಎಲ್ಲವೂ ನಮಗೆ ಸುಲಲಿತವಾಗಿಯೇ ಸರಾಗವಾಗಿಯೇ ಒದಗಿ ಬಂದರೂ ಚಿಂತೆ ಎನ್ನುವುದು ನಮ್ಮನ್ನು ಬಿಟ್ಟದ್ದೇ ಇಲ್ಲ. ಬದುಕಿನಲ್ಲಿ ಗೆಲ್ಲಿಸುವವನು ಅವನೊಬ್ಬನೇ. ನಿನ್ನೆಯವರೆಗೂ ನಮ್ಮನ್ನು ಗೆಲ್ಲಿಸಿದವನು ನಾಳೆಯೂ ಗೆಲ್ಲಿಸುತ್ತಾನೆ ಎನ್ನುವ ವಿಶ್ವಾಸದಿಂದಲೇ ಬಿಡದಿಯಿಂದಲೇ ಅಣ್ಣಂದಿರ ಜೊತೆಗೆ ನಿಶ್ಚಿಂತೆಯಿಂದ ಕಾಲ ಕಳೆಯುತ್ತಿರುವಾಗ ಹೀಗೊಂದು ಸಂದಿಗ್ಧತೆ ನನಗೆ ಒದಗಿ ಬಂತಲ್ಲ. ಚಿಂತಿಸುವುದು ನಾನೇ. ಚಿಂತೆ ಎಲ್ಲವನ್ನೂ ದೂರೀಕರಿಸುವ ಚಿಂತಾಮಣಿ ಅವನಿರುವಾಗ ನಮಗೆ ಯಾಕೆ ಚಿಂತೆ? ಮನಸ ಅವನನ್ನೇ ಪ್ರಾರ್ಥಿಸುತ್ತೇನೆ. ಕೃಷ್ಣ 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 ದೇವ ಬಂದ ಕೃಷ್ಣಯ ಸ್ವಾಮಿ ಬಂದು ಸ್ವಾಮಿ ಬಂದನು
ಧರ್ಮ ಸಂಸ್ಥಾಪನೆಗಾಗಿ ಕುರುಧಾರಿಣಿಯಲ್ಲಿ ನಡೆಯುತ್ತಾ ಇದೆ ಘನಘೋರವಾದ ಸಂಗ್ರಾಮ. ಇಂದಿನ ಈ ದಿನ 13ನೆಯ ದಿನ. ಹಾಗಿರುವಾಗ ನೀನು ಇದೇಕೆ ನನ್ನನ್ನು ಧ್ಯಾನಿಸುತ್ತಾ ಇರುವೆ? ಅವರ ಕಣದ ಬಗ್ಗೆ ನೀನು ಅತ್ತ ಗಮನ ಹರಿಸಬೇಕಾದವನಲ್ವೇ? ಒಮ್ಮಿಂದೊಮ್ಮೆಲೆ ಕೃಷ್ಣಸ್ವಾಮಿಯನ್ನು ಧ್ಯಾನಿಸುತ್ತಾ ಇದ್ದೀಯಲ್ಲ, ಏನಯ್ಯ? ವಿಜಯನಾದ ನೀನು ವಿಜಯವನ್ನು ಸಾಧಿಸುವುದರ ಬಗೆಗಾಗಿ ಯೋಚಿಸುವುದನ್ನು ಬಿಟ್ಟು ನನ್ನನ್ನೇಕೆ ಸ್ಮರಿಸಿಕೊಂಡೆ? ಚಿಂತೆ ಏನಾದರೂ ಆವರಿಸಿತೆ? ಅದೇನೆಂದು ತಿಳಿಸಬೇಕು, ಪರಿಹರಿಸಿಕೊಡುವ. ಕೇಳಯ್ಯ ನಾನೆಂಬ ನುಡಿಯ ವಾಸುದೇವ ನಮ್ಮ ಬದುಕಿನ ಬಂಡಿಯನ್ನು ನಡೆಸುವವನು ನೀನು, ನನ್ನ ರಥದ ಸಾರಥಿಯೂ ಹೌದು. ಸತ್ಯ. ಬದುಕೆನ್ನುವ ಭವಸಾಗರವನ್ನು ದಾಟಿಸುವಲ್ಲಿ ನಿನ್ನಷ್ಟು ಪ್ರಾವೀಣ್ಯತೆಯನ್ನು ಹೊಂದಿದ ಮತ್ತೊಬ್ಬನಿಲ್ಲ ಪ್ರಪಂಚದಲ್ಲಿ. ಆದ್ದರಿಂದಲೇ ಯಾರ ಅಂತರಂಗದಲ್ಲಿ ಯಾವ ಚಿಂತೆಗಳುಂಟು, ಯಾವ ನೋವುಂಟು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳವಲ್ಲ ಮಹಾ ಮಹಿಮಾನ್ವಿತನು ನೀನು. ಹೌದಪ್ಪ. ನೀನೇ ಕೇಳುತ್ತೀಯ. ಅದು ಹೌದು, ಕರುವೊಂದು ಅಂಬ ಎನ್ನದೆ ಹಸುವೊಂದು ಹಾಲು ಉಣಿಸುವುದಿಲ್ಲವೋ. ಚಿಂತಾಕ್ರಾಂತನಾಗಿಯೇ ನಾನು ನಿನ್ನೆ ನಡೆದ ಯುದ್ಧದ ಗೆಲುವಿನ ಕುರಿತಾಗಿ ಸಂತೋಷ ಪಡುತ್ತಿರುವಂತಹ ಸಮಯ. ಕ್ಷತ್ರಿಯನಾದವನು ನಿದ್ದೆಯಲ್ಲಿಯೂ ಜಾಗೃತಾವಸ್ಥೆಯಲ್ಲಿ ಇರಬೇಕಾದದ್ದು ಧರ್ಮ. ಆದರೆ ಇಂದು ನನ್ನ ನಿದ್ದೆಯನ್ನು ಗೆಡಿಸಿದ್ದು ನಾಳಿನ ಯುದ್ಧದ ಕುರಿತಾಗಿ. ಯಾಕಂದ್ರೆ ನಾಳಿನ ಯುದ್ಧದ ಕುರಿತಾಗಿ ನಾವು ಸದಾ ಚಿಂತಿಸುತ್ತಾ ಜಾಗೃತರಾಗಿರಬೇಕಾದದ್ದು ಸತ್ಯ. ಆದರೆ ಸಂದಿಗ್ಧತೆ ಎಂದು ಒದಗಿ ಬಂತು ಸ್ವಾಮಿ ಇಂದಿನ ದಿವಸ. ಸಂದಿಗ್ಧತೆ? ಪಾತಾಳವಾಸಿಗಳಾದಂತಹ ಸಂಸಪ್ತಕರನ್ನುವಂತಹ ದುರುಳರು ಶಪಥಬದ್ಧರಾಗಿ ಯುದ್ಧ ಸನ್ನದ್ಧರಾಗಿ ನಾಳೆಯ ದಿವಸ ಕುರುಕ್ಷೇತ್ರ ರಣಸರಣಿಯಲ್ಲಿ ಯುದ್ಧಕ್ಕೆ ಬರುತ್ತಾರೆ ಎನ್ನುವ ಹಾಗೆ ಅವರ ಚರರೇ ಬಂದು ಆಡಿದ್ದಾರೆ. ಇನ್ನು ನಿನ್ನ ಆಶೀರ್ವಾದವನ್ನು ಹೊಂದಿ ಆ ಕಡೆಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎನ್ನುವಷ್ಟರಲ್ಲಿ ಪ್ರಭೋ ಏನಾಯ್ತು? ಮತ್ತೊಬ್ಬ ಬಂದ. ಆ ದ್ರೋಣಾಚಾರ್ಯರದು ಉಭಯ ಕುಲ ಬಿಲ್ಲೋಜರೆನಿಸಿದಂತಹ ಆಚಾರ್ಯರು ನಾಳಿನ ದಿವಸವೇ ಕುರುಕ್ಷೇತ್ರ ರಣಭೂಮಿಯಲ್ಲಿ ಚಕ್ರವ್ಯೂಹವನ್ನು ಬಲಿಯುತ್ತಾರಂತೆ. ಆ ಯುದ್ಧದಲ್ಲಿ ಹೋರಾಡುವುದಕ್ಕೆ ಸಿದ್ಧನಾಗಿ ಪಾರ್ಥ ನೀನು ಬರಬೇಕು. ಅವನಿದ್ದಾನಲ್ಲ ಕೃಷ್ಣ, ಅವನನ್ನು ಬಿಡು. ಜೊತೆಗೆ ಚಂದ್ರಮೌಳಿಯಾದಂತಹ ಪರಮೇಶ್ವರನ್ನೇ ಬೇಕಾದರೆ ಒಡಗೂಡಿಕೊಂಡು ಬಾ ಎನ್ನುವ ಹಾಗೆ ಕುಹಕಸ ಮಾಡುಗಳನ್ನೇ ಆಡಿದ್ದಾರೆ ದ್ರೋಣನ ದೂತ. ಒಟ್ಟೂ ನನಗೆ ಸಂದಿಗ್ಧತೆ ಪ್ರಭು. ಯಾರ ಮಾತನ್ನು ಮನ್ನಿಸೋಣ, ಯಾವ ಕಡೆಗೆ ಯುದ್ಧಕ್ಕೆ ಹೋಗೋಣ ತಿಳಿಸುವಂತಹ ದೊಡ್ಡ ಮನಸ್ಸು ಮಾಡಿದ್ರೆ ನನಗನುಕೂಲವಾಗುತ್ತದೆ. ನಾಳೆ ಯುದ್ಧವನ್ನು ಗೆಲ್ಲುವಲ್ಲಿ ಏನು ಮಾಡೋಣ? ಅಳಿಯ ನೀವು ಹರಣ
ಅವಕಾಶವನ್ನು ಕೇಳಿದ್ದೇನೆ. ಇದೀಗ ಅಳಿವಿನ ಕಾಲ ಬಂತು. ಯಾರದ್ದು? ಅಳಿಯನದ್ದು. ಹೌದಪ್ಪ, ಸೋದರಳಿಯನಾದಂತಹ ಅಭಿಮನ್ಯು. ಹೌದು, ಈ ಸಮರಕಣದಲ್ಲಿ ಆತನ ಅಂತ್ಯವಾಗಲೇಬೇಕು. ಅರ್ಥಾತ್ ಆತ ಅಳಿದೇ ಹೋಗಬೇಕು. ಅದಲ್ಲವಾದರೆ ಮುಂದಿನ ಯುಗದಲ್ಲಿ, ಕಲಿಯುಗದಲ್ಲಿ ಆತನ ಅಂತ್ಯಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಏನು ಮಾಡೋಣ? ಹೌದು, ದ್ರೋಣಾಚಾರ್ಯರು ನಿರ್ಮಿಸಿದಂಥ ಅಭೇದ್ಯವಾದ ಕೋಟೆ ಚಕ್ರವ್ಯೂಹ, ಆ ಕೋಟೆಯನ್ನೇನೋ ಬಲಿದಿದ್ದಾರೆ. ಆದರೆ ಕೋಟೆಯನ್ನು ಭೇದಿಸುವಂತಹ ಸಾಮರ್ಥ್ಯವುಳ್ಳವರು ಕೆಲವು ಮಂದಿಗಳು. ಅರ್ಜುನನೊಬ್ಬ, ತದನಂತರ ನನ್ನಣ್ಣ ಬಲರಾಮ. ಆತ ಈಗ ಇಲ್ಲ, ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಆದರೆ ಇದೀಗ ನಮ್ಮ ಯೋಜನೆಗೂ ಸರಿಯಾದ ಕಾಲ ಬಂತು, ಸುವರ್ಣಾವಕಾಶವೇ ಒದಗಿ ಬಂತು ಎಂದರೂ ಸುಳ್ಳಾಗದು. ಹಾಗಾದರೆ ಪಾರ್ಥನನ್ನು ಸಂಕ್ಷಪ್ತಕರೊಂದಿಗೆ ನಾನು ಕಳುಹಿಸಿಕೊಡಬೇಕು. ಸೋದರಳಿಯರಾದಂತಹ ಪಾರ್ಥಿಯನ್ನು ಚಕ್ರವ್ಯೂಹಕ್ಕೆ ಕಳುಹಿಸಿಕೊಡಬೇಕು. ಇರಲಿ, ಈ ವಿಚಾರವಾಗಿ ಆತನನ್ನು ನುಡಿಸ್ತೇನಂತೆ. ಸ್ವಾಮಿ, ಭಗವಾನೇ ನಿನ್ನಯ ಕುಮಾರ ಮೊದಲು ಬಂದವರು ಸಂಸಪ್ತಕರದೂತ. ಸಂಸಪ್ತಕರಲ್ಲವೇ? ಹಾಗಾದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ತಾನೆ ನೀನು. ಹೌದು, ಹಾಗಾಗಿ ನೀನೀಗ ನೇರವಾಗಿ ಸಂಸಪ್ತಕರೊಂದಿಗೆ ನೀನು ಯುದ್ಧಕ್ಕೆ ಸಾಗಬೇಕು. ಹಾಗಾದರೆ ಚಕ್ರವ್ಯೂಹಕ್ಕೆ ನೀನೇನು ಚಿಂತಿಸುವುದು ಬೇಡ. ಮತ್ತೆ ಯಾಕೆ? ಯಾರಿದ್ದಾರೆ ಎಂದು ಪ್ರಶ್ನೆ ಬಂದಾಗ ಇದ್ದಾನಲ್ಲ ನನ್ನ ಸೋದರಳಿಯ. ಯಾರು? ಪಾರ್ಥಿ, ಅಭಿಮನ್ಯು. ಹೌದು, ಅವನಿನ್ನು ಎಳೆಯವನಿದ್ದಾನೆ. ಎಳೆಯವನೆಂದು ನೀನ್ಯಾಕೆ ಚಿಂತಿಸುತ್ತಾ ಇರುವೆ? ಆತನಿಗೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನೇ ಬೋಧಿಸಿದ್ದೇನೆ. ಹಾಗಾಗಿ ಆ ವಿಚಾರವಾಗಿ ನೀನು ಚಿಂತಿಸುವುದು ತರವಲ್ಲ. ನೀನೀಗ ಏನು ಮಾಡಬೇಕು? ನೇರವಾಗಿ ಸಂಕ್ಷಪ್ತಕರೊಂದಿಗೆ ಕಾಳಗವನ್ನು ನಡೆಸಬೇಕು. ಗುರುವಾಕ್ಯ ಎನ್ನುವುದು ಮಾನನೀಯವಾದ. ಹೌದಪ್ಪ, ಗುರುಗಳ ಮಾತನ್ನು ಮನ್ನಿಸಿ ನಾನು ಆ ಕಡೆ ಯುದ್ಧಕ್ಕೆ ಹೋಗದಿದ್ದರೆ ಅದು ತಪ್ಪಾಗುವುದಿಲ್ಲ. ಇಲ್ಲಪ್ಪ, ಇದ್ದಾನಲ್ಲ ಸಮರ್ಥನಾದಂತಹ ನಿನ್ನ ಪುತ್ರ, ಆತನೇನು ಹುಮ್ಮಸ್ಸಿನಲ್ಲಿದ್ದಾನೆ. ಯುವಕ, ಬಿಸಿ ರಕ್ತವನ್ನುಳ್ಳವನು. ಹಾಗಾಗಿ ಅಲ್ಲಿಯ ಆ ಚಕ್ರವ್ಯೂಹದ ಯುದ್ಧವನ್ನು ಆತ ಆ ಚಕ್ರವ್ಯೂಹವನ್ನು ಭೇದಿಸಿ ಆತ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಬರುತ್ತಾನೆ ಎಂಬುದು ನನಗೆ ಸತ್ಯವಾಗಿದೆ. ಹಾಗಾಗಿ ನೇರವಾಗಿ ನೀನೆತ್ತ ಸಾಗಬೇಕು. ಸಂಕ್ಷಪ್ತಕರೊಂದಿಗೆ ಕಾಳಗವನ್ನು ನಡೆಸುವುದು, ಆ ವಿಚಾರವನ್ನು ಬಿಟ್ಟು ಬಿಡು. ರಥ ನಡೆಸುವಲ್ಲಿ ನೀನು ಒದಗಿ ಬರ್ತೀವಿ ಅಂತ ಆದ್ರೆ ಹೌದೌದು ಸ್ವಾಮಿ. ಆಗದಪ್ಪ, ಆಗದ.
ಅಲ್ಲದೆ ನಮ್ಮ ಮಿತ್ರನಾದಂತಹ ಶಿವಧರಣಿಗೂ ಶತ್ರುವೇ ಆಗಿದ್ದಿ. ಹಾಗಾಗಿ ಶಕ್ತಿ ನಿನ್ನಲ್ಲಿ ನನ್ನಲ್ಲಿ ನೋಡಬೇಕು. ಬಾ ಮುಂದೆ. ಸುಧರು ಹೋಗುವುದು ಲೋಕದಲ್ಲಿ ಹುಟ್ಟಿದಂತಹ ಎಲ್ಲಾ ಜೀವಿಗಳು ಪರಸ್ಪರ ಒಂದಾಗಿಯೇ ಬಾಳಬೇಕು ಎನ್ನುವ ಇಚ್ಛೆಯುಳ್ಳವರು. ಒಂದರ್ಥದಲ್ಲಿ ತಂದೆ ಮಕ್ಕಳನ್ನು ಬೇರ್ಪಡಿಸಿದವನು ನಾನೇ. ನಿನ್ನಪ್ಪನನ್ನು ಕೊಂದಿದ್ದೇನೆ ಧರ್ಮದ ಉದ್ಧಾರಕ್ಕಾಗಿ ಎನ್ನುವುದು ಕೆಲ ಮಂದಿಗಳಿಗೆ ಗೊತ್ತಿದೆ. ನಿನ್ನಂತಹ ದುರಾತ್ಮರಿಗೆ ಅದು ಗೊತ್ತಿಲ್ಲ. ಏನೇ ಇರಲಿ, ಅಪ್ಪನ ಸಾಮೀಪ್ಯವನ್ನು ಬಯಸುವವರು ನೀವೇ ಆದ್ರೆ ಅದನ್ನು ನಾನು ಒದಗಿಸಬಲ್ಲೆ. ಅಪ್ಪನಿಲ್ಲದಿದ್ದಲ್ಲಿಗೆ ಕಳುಹಿಸಿಕೊಡ್ತಾನೆ, ಸಿದ್ಧರಾಗು. ಸಂಶಪ್ತಕರನ್ನು ಮೋಸದಿಂದ ವಂಚನೆಯಿಂದ ಕೊಂದಿದ್ದೀಯ. ಆದರೆ ಈ ಬಾರಿ ಹಾಗಾಗಲು ಬಿಡುವವರು ನಾವಲ್ಲ. ಹಿಡಿದಂತಹ ಕಟಾರಿಯಿಂದ ನಿನ್ನ ಶಿರವನ್ನು ಛೇದಿಸಿ ಸೇಡು ತೀರಿಸುವುದಕ್ಕಾಗಿ ಬಂದವರು ನಾವು. ಶಿರ ನಿನ್ನದು? ನಿಮ್ಮ ಹಿರಿಯರಾದಂತಹ ನಿವಾತ ಕವಚರನ್ನು ಗೆಲ್ಲುವುದರ ಮೂಲಕವಾಗಿ ಪಾರ್ಥ ಅದನ್ನೇ ಸೇಡು ಎನ್ನುವ ಹಾಗೆ ಭ್ರಮಿಸಿ ಸಾಯುವುದಕ್ಕೆ ಸಿದ್ಧನಾಗಿದ್ದೀಯ. ನಿಮ್ಮ ಅಂತರಂಗದ ಆಶಯವನ್ನು ಪೂರೈಸ್ತೇನೆ, ಎದೆಯೊಡ್ಡುವುದಕ್ಕೆ ಸಿದ್ಧನಾಗೋ.
ಇಲ್ಲದಿದ್ದರೆ ಇಲ್ಲವಾದರೆ ಹಿಡಿದಿರುವ ಕತ್ತಿಯಲ್ಲಿ ಇನ್ನು ಹೆಜ್ಜೆಯಲ್ಲಿ ಬಿಡುತ್ತೇನೆ. ಹಿಡಿದ ಕತ್ತಿ ಸಾಕಾದೀತಾನೋ? ನಿಮ್ಮ ಆಯುಷ್ಯವನ್ನು ಬರೆದವನು ಬ್ರಹ್ಮನೇ ಆದ್ರೆ ಇಂದು ಅವನೇ ನಿರ್ಧಾರ ಮಾಡಬೇಕು. ಆಯುಷ್ಯ ಗಟ್ಟಿ ಉಂಟು ಅಂತ ಆದ್ರೆ ಓಡಬಹುದು. ಇಲ್ಲಿಗೆ ಮುಗಿಯುತ್ತಿಂತ ಆದ್ರೆ ತೀರ್ಮಾನ ನಾನು ಕೊಡ್ತೇನೆ. ಹೌದು, ಮೂಲೆಯೆಲ್ಲ ಯುದ್ಧ ಮಾಡಿದ್ದು ಅಂದ್ರೆ ಕುರುಕ್ಷೇತ್ರ ರಣಭೂಮಿಯ ಈ ವಿಶಾಲವಾದಂತಹ ರಣಭೂಮಿಯಲ್ಲಿ ಯುದ್ಧವನ್ನೇ ಸಗಿದ್ದಲ್ಲ. ಒಂದು ಮೂಲೆಯಲ್ಲಿ ಆಮಂತ್ರಿಸಿದ್ದಾರೆ. ಈಗ ಯಾವ ಮೂಲೆಗೆ ಓಡಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಹೇಳ ಹೆಸರಿಲ್ಲದಂತೆ ಓಡಿ ಹೋಗಿದ್ದಾರೆ. ಇನ್ನು ಸದ್ಯಕ್ಕೆ ಬರಲಿಕ್ಕಿಲ್ಲ. ಹಾಗಾದ್ರೆ ನಾವು ಚಕ್ರವ್ಯೂಹದ ಕಡೆಗೆ ಆಗಲಿ ಹೋಗೋಣ. ಆಗಲಿ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೋ. ಯಾರಿಗೆ ವಿಶ್ರಾಂತಿ? ನಿನಗೆ. ನನಗೆ ಯಾಕೆ ಸ್ವಾಮಿ ವಿಶ್ರಾಂತಿ? ಹೇಳುವೆ, ಹೋಗುತ್ತಾ ರಣದಲ್ಲಿ ಹೋರಾಟವನ್ನು ನಡೆಸಿದ್ದೆಲ್ಲ ಮಾತನಾಡುತ್ತಾ ಸಾಗಿದ್ರೆ ವಿಶ್ರಾಂತಿ ಕಡಿಮೆ. ಸಿಕ್ಕಿದ ಹಾಗೆ ಹೋಗು ಹೋಗು. ಬಲರಾಮನರಿವನು ಪಾರ್ಥ ತಿಳಿಯುವನು. ಯಾರು ತಿಳಿಯುವ? ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಗೆ ಕ್ಷೇಮದಲ್ಲಿ ಬರಲರಿಯೋ ಕ್ಷೇಮದಲ್ಲಿ ಬರಲರಿಯ ನವದೇವ ಸೀಮೆಯಲಿ ಮಿಕ್ಕವರ ಕಾಣೆನೋ. ಮಹಾದೇವೆನುತ ಚಿಂತಿಸುತ್ತಿರ್ದ ನವನೀಶ ಅನುದಿನ ಅನುಕ್ಷಣ ಶ್ರೀಕೃಷ್ಣನನ್ನೇ ನೆನೆಯುತ್ತ ಕೃಷ್ಣ ನಾಮವನ್ನೇ ಜಪಿಸುತ್ತ ಆತನನ್ನೇ ಉಸಿರಾಗಿರಿಸಿಕೊಂಡು ತಿನ್ನುವಂತಹ ಆಹಾರವನ್ನು ಸೇವಿಸುವಾಗಲೂ ಕೃಷ್ಣ, ಕುಡಿಯುವಂತಹ ನೀರನ್ನು ಕುಡಿಯುವಾಗಲೂ ಶ್ರೀಕೃಷ್ಣ, ಎಲ್ಲೆಲ್ಲೂ ಶ್ರೀಕೃಷ್ಣಮಯವಾಗಿದೆ ನಮ್ಮದಾದಂತಹ ಮನದೇಗುಲ. ಆದರೆ 12 ದಿವಸಗಳ ಯುದ್ಧದಲ್ಲಿ ಅದೆಷ್ಟೋ ಮಂದಿಯನ್ನು ನಾವು ಕಳೆದುಕೊಂಡೆವು. ಆದರೂ ದೇವರ ದಯೆಯಿಂದ ನಮಗೆ ಜಯ ಎಂಬುದು ಲಭಿಸುತ್ತಾ ಬರುತ್ತಾ ಉಂಟು. ಶಸ್ತ್ರ ಅಸ್ತ್ರ ವಿದ್ಯಾಭ್ಯಾಸಗಳನ್ನು ಸಕಲವನ್ನು ಕಳುಹಿಸಿಕೊಟ್ಟಂತಹ ಗುರುಗಳು ಈ ಕಾಲಕ್ಕಾಗುವಾಗ ವೈರಿಪಾಳೆಯವನ್ನೇ ಸೇರಿಕೊಂಡಿದ್ದಾರೆ. ಏನಾಯಿತೋ ಏನೋ ನಾನು ಅರಿಯೆ. ಆದರೆ ಅವರು ಈ ಕಾಲಕ್ಕೆ ನಿರ್ಮಿಸಿದ್ದಾರಂತೆ ಚಕ್ರವ್ಯೂಹ. ಹಾಗಾದರೆ ನಮ್ಮಲ್ಲಿ ಯಾರಿದ್ದಾರೆ ಇಂತಹ ಚಕ್ರವ್ಯೂಹವನ್ನು ಭೇದಿಸುವರೆ? ಚಿಂತೆ ಎಂಬುವುದು ಕಾಡುತ್ತಾ ಉಂಟು. ಯಾರಿದ್ದಾರೆ ಯಾರಿದ್ದಾರೆ ನಮ್ಮಲ್ಲಿ?
ಭೇದಿಸುವರೆ ಪ್ರತಿಭಟರು ಯಾರು ಇಲ್ಲ ಎಂಬಂತಹ ಚಿಂತೆಯಲ್ಲಿ ನಾನು ಕುಳಿತಿದ್ದಾಗ ಓಡೋಡಿ ಬಂದು ನನ್ನ ಬಳಿ ನೀ ಹೇಳುತ್ತಾ ಇರುವೆ, ಮಾರಿಗೆ ಔತಣವೀವೆ, ಕೌರವಾದಿಗಳ ಹನನವಗೈವೆ ಎಂಬ ಹಾಗೆ ಹೇಳ್ತಾ ಕಡಿದು ಬರ್ತಾರೆ. ಮಗನೇ, ನೀನು ಹೇಳುತ್ತಿರುವುದನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಗ್ತಾ ಉಂಟು. ಮತ್ತೆ ಆದರೆ ಕಾಲ ಯಮನನ್ನು ಯಾವತ್ತಿದ್ದರೂ ನಾವು ಎದುರಿಸುವುದಕ್ಕೆ ಸಾಧ್ಯವಿಲ್ಲವಂತೆ. ಅಷ್ಟೇ ಅಲ್ಲ, ಬೆಂಕಿಯ ಕಿಡಿಯೊಂದು ಚಿಕ್ಕದಾದರೂ ಪ್ರತಿ ಲೋಕವನ್ನೇ ಸುಡಬಾರದಂತಹ ಶಕ್ತಿ ಅದಕ್ಕಿದೆ. ಹಾಗೆಂದು ಬೆಂಕಿಗೆ ನಾವು ಕೈ ಹಾಕುವುದಕ್ಕೆ ಆಗುವುದಿಲ್ಲವಲ್ಲ ಕಂದ. ಅಂತೆ ಘಟ ಸರ್ಪವೇ ತುಂಬಿಕೊಂಡಿರುವಂತಹ ಒಂದು ಗುಹೆಗೆ ನಾವೇನಾದರೂ ಪ್ರವೇಶಿಸಿದೆವು ಎಂದಾದರೆ ಹೊರಬರುವುದಕ್ಕೆ ಎಂತೂ ಸಾಧ್ಯವಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ ಕಂದ, ಚಕ್ರ ವ್ಯೂಹ ಎಂಬುವುದು ನಿನಗೆ ಸರಿಯಲ್ಲ. ಅದರ ಒಳಗೆ ನೀ ಪ್ರವೇಶ ಮಾಡಿದಿ ಎಂದಾದರೆ ಹೊರಬರುವುದು ನಿನಗೆ ಕಷ್ಟವಾದೀತು. ಅಲ್ಲಿರುವಂತಹವರು ವೀರಾದಿ ವೀರರಿದ್ದಾರೆ, ಶೂರಾದಿ ಶೂರರಿದ್ದಾರೆ. ಅವರಲ್ಲಿ ನಿನಗೆ ಜಯ ಎಂಬುದು ಸಿಗುವುದಕ್ಕೆ ಸಾಧ್ಯವಿಲ್ಲ. ನೀ ಒಳಗೆ ಸಣ್ಣ ಒಂದು ಹುಲ್ಲೆ ಮರಿ ಹೋಯಿತು ಅಂತಂದ್ರೆ ಪರಿಣಾಮ ಏನಾಗುತ್ತದೆ? ಅದರ ಹಣನ ಆಗ್ತದೆ. ಹಾಗೆ ಅವರಪ್ಪ ಪಾಲಿಗೆ ನಾ ಸಿಂಹ ಸದೃಶನಾಗುತ್ತೇನೆ. ನೀ ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ಕೌರವರ ವ್ಯಾಳ ಸೇನೆಗೆ ಎರಡು ಸದೃಶನಾಗುತ್ತೇನೆ. ಕಂದ ಅಶ್ವತ್ಥಾಮ ಗುರು ಕೃಪಾದಿತ್ಯ ಸುತರೋ ಒಂದಾಗಿಬ್ಬರು ನವಗ್ರಹರುಂಟಾದಂತೆ ಇಂದು ಧರಣಿ ಗುಣ ಪೊಕ್ಕು ಜೀವಿಸಲರಿದು ಇಂದು ಧರಣಿಗೆ ಉಳುಬುಕು ಜೀವಿಸಲರಿದು ಸಂದೇಹ ಉಂಟೆ ರಣ ಸಾಮಾನ್ಯವಲ್ಲದ ಸಂದೇಹ ಉಂಟೆ ರಣ ಸಾಮಾನ್ಯವಲ್ಲದ ಎಂದೋ ಗೋಬೆಯೋ ಮಗನೇ ನೀನದು ಗೋಬೆಯೋಯ್ ಮಗನೇ ಅಭಿಮನ್ಯು, ದುಷ್ಟರಿದ್ದಾರೆ, ಅಧರ್ಮಿಗಳಿದ್ದಾರೆ ಕೌರವರು. ಅವರ ಸೇನೆಯಲ್ಲಿರುವವರು ಯಾರೆಲ್ಲ ಎಂಬ ಹಾಗೆ ನೀನು ತಿಳಿದುಕೊಂಡಿದ್ದೀಯ ಕಂದ. ಯಾರಿದ್ದಾರೆ? ಅಶ್ವತ್ಥಾಮರಿದ್ದಾರೆ, ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರಿದ್ದಾರೆ, ಕರ್ಣನಿದ್ದಾನೆ, ದುಶ್ಯಾಸನನಿದ್ದಾನೆ. ಅದೆಷ್ಟೋ ಕೌರವ ಸೇನೆಯನ್ನು ತುಂಬಿಕೊಂಡಿದ್ದಾರೆ ದುಷ್ಟರು, ಅಧರ್ಮಿಗಳೇ. ಅವರ ಜೊತೆ ನೀನು ಯುದ್ಧಕ್ಕಾಗಿ ಹೋದೆ ಎಂದಾದರೆ ಚಿಕ್ಕ ಇಲಿಮರಿಯೊಂದು ಬೆಕ್ಕಿನ ಬಾಯಿಗೆ ಸಿಲುಕಿದಂತ ಹಾಗೆ ನಿನ್ನ ಪರಿಸ್ಥಿತಿಯಾದೀತು ಕಂದ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅಂತಹ ಪಟುಭಟರಿರುವ ಕಡೆಗೆ ನೀ ಹೋಗುವುದು Thank you.
ಸಾಧ್ಯ ಉಂಟೆ ಹೇಳಿ? ಇಲ್ಲವೇ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಸಣ್ಣ ಅಂಕುಶ ಹಿರಿದಾದ ಆನೆಯನ್ನು ಪಳಗಿಸುವುದಕ್ಕೆ ಸಾಕಾಗುತ್ತದೆ. ಹೌದು. ಹಾಗೆ ಆ ಕೌರವರ ಸೊಕ್ಕನ್ನು ಮುರಿಯುವುದಕ್ಕೆ ನಾನೇ ಸಾಕು. ಇಳೆಯರ ಕೇಳಿಯೋ ಕುವರನ ಚಲನ ನುಡಿಗುರೆ ಹಿಗುದರೆ ಬೆಂಬಲಿಗೆ ಮೋಹರ ವಿರೋಧಿ ಬಹೆವೆಂದ ಇಳೆಯರ ಕೇಳಿಯೋ ಕುವರನ ಚಲನ ನುಡಿಗುರೆ ಹಿಗುದರೆ ಅಭಿಮನ್ಯು, ದೊಡ್ಡಪ್ಪ, ಯಾವ ರೀತಿ ನಿನ್ನ ತಂದೆ ಪಾರ್ಥ ಸಿಡಿಲಿನ ಮರಿಯಂತೆ ಘರ್ಜಿಸುತ್ತ ಯಾರೇ ವಿರೋಧಿಗಳು ಬಂದರೂ ಕೂಡ ಹಿಕ್ಕದೆ ಜಗ್ಗದೆ ಯುದ್ಧಾಕಾಂಕ್ಷಿಯಾಗಿ ಹೋಗ್ತಾನೋ ಅದೇ ತರನಾಗಿ ತಂದೆಗೆ ತಕ್ಕದಾದಂತಹ ಮಗನೆಂಬ ಹಾಗೆ ನೀನು ನಿರೂಪಿಸಿಕೊಂಡೆ ಮಗನೇ. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟುವುದೇ ಹೊರತಾಗಿ ಹುಲ್ಲೆ ಮರಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲವಂತೆ. ಅಂತೆ ನೀನು ಕೂಡ ಸಂತೋಷವಾಯಿತು. ದುಷ್ಟ ಕೌರವರ ಸೇನೆಯನ್ನು ಎದುರಿಸುವರೆ ನೀನು ಹೋಗ್ತಾ ಇದ್ದೀಯ. ಹೋಗುವಾಗ ರಣವೀಳ್ಯವನ್ನು ನಿನಗೆ ಇಯುತ್ತಾ ಇದ್ದೇನೆ. ಹೋಗಿ ಬಾ, ನಿನಗೆ ಶುಭವಾಗಲಿ. ಹೋಗುವುದ ಮತ್ತೆ ಮೋಹನಕ್ಕೆ ಬೆಂಬಲಕ್ಕೆ ಬೇಕಲ್ಲ. ಅವರು ಮೂವರಿದ್ರೆ ಮತ್ತೆ ಪ್ರಸಂಗ ಹೇಗೆ ನೋಡಿ ಚಕ್ರವ್ಯೂಹವನ್ನು ಭೇದಿಸಿ ರಿಪುಗಳ ಸೊಕ್ಕನ್ನು ನಾ ಮುರಿದು ಬರ್ತೇನೆ. ನಿನಗೆ ಶುಭವಾಗಲಿ ಕಣ್ಣು. ಹೋಗಿ ಬಾ. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ನೇರವಾಗಿ ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ಜನದ ವ್ಯೂಹಗೆ ಹೋಗುವುದು ಅನುಚಿತ. ಹೊರಗಿನ ನೇಮವನ್ನು ಪಡೆಯುವುದು ಪಡೆದ ಜನನಿಯೊಳರು ಹದಿ ಬರಿ ಜನದ ವ್ಯೂಹಗೆ ಹೋಗುವುದು ಅನುಚಿತ. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದು ನೇರವಾಗಿ ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತೇನೆ ಎನ್ನುವ ಹಾಗೆ ಒಂದಡಿ ಮಾತ್ರ ನೆನಪಾಯಿತು. ಹೀಗೆ ಹೋಗುವುದೇ ಪ್ರಾಯಕ್ಕೆ ಬಂದಂತಹ ಗಂಡು ಮಕ್ಕಳು ಮನೆಯಿಂದ ಹೊರಗಡೆ ಹೋಗುವಾಗ ಯಾರಲ್ಲಿ ಒಂದು ಮಾತು ಹೇಳಿದ್ರೂ ಪರವಾಗಿಲ್ಲ, ಹೆತ್ತಬ್ಬೆಯಲ್ಲಿ ಒಂದು ಮಾತು ಹೇಳಲೇಬೇಕು. ಯಾಕೆ ಬಲ್ಲಿರಾ? ಹೋಗುವಂತಹ ಕಾರ್ಯದಲ್ಲಿ ಒಂದು ವೇಳೆ ಯಶಸ್ಸು ಪ್ರಾಪ್ತಿಯಾಯಿತು ಅಂತಾದ್ರೆ ಮೊದಲು ಸಂತೋಷ ಪಡುವಂತಹ ಹೃದಯ ಅದು ತಾಯಿ ಹೃದಯ. ಅದೇ ಕೆಡುಕಾಯಿತು ಅಂತಾದ್ರೆ ಮೊದಲು ಕಣ್ಣೀರನ್ನು ಮಿಡಿಯುವಂತಹ ಹೃದಯ ಯಾವುದು ಅಂತ ಕೇಳಿದ್ರೆ ಅದು ಹೆತ್ತ ಕರುಳು. ಹಾಗಾಗಿ ಹೆತ್ತಬ್ಬೆಯಲ್ಲಿ ಒಂದು ಮಾತನ್ನಾಡಿ ವಿನಯದಿಂದ ಅವಳ ಆಶೀರ್ವಾದವನ್ನು ಪಡೆದು ಆಮೇಲೆ ರಣಕ್ಷೇತ್ರವನ್ನು ಸೇರಿಕೊಳ್ತೀನಿ. ಗಮನ ಸುಶೀಲ ಎತ್ತ ಗಮನ
ಸಾರ್ಥಕವಾಯಿತು. ಯಾಕಮ್ಮ? ತುಂಬ ಉತ್ಸಾಹದಿಂದ ಆ ಮಾತೆ ಅಂತಃಪುರ ಬಂದು ಸೇರಿ ಅವಳಿಗೆ ಹೃದಯವಾದಂತ ಪ್ರಣಾಮಗಳನ್ನು ಸಲ್ಲಿಸಿ ನೀನು ನಮಸ್ಕರಿಸಿದಾಗ ನಿನ್ನನ್ನು ಬಲವಾಗಿ ಬಾಚಿ ತಪ್ಪಿಕೊಂಡೆ. ಸೂರ್ಯನ ತೇಜಸ್ಸು ನೆತ್ತಿಯ ಮೇಲೆ ರವಿಯ ಪ್ರಕಾಶ. ಹಾಗಾಗಿ ನೆತ್ತಿಯ ಮೇಲೆ ಹೂಮುತ್ತನ್ನಿತ್ತು ನನ್ನ ಬಾಲನ್ನು ಎತ್ತಿ ತಳಕೈಸಿ ಬಾಹುಗಳಿಂದ ಬಂಧಿಸಿದೆ. ಅದನ್ನೇ ಹೇಳುದಮ್ಮ ಹೆತ್ತ ಕರುಳು. ತಾಯ್ತನದ ರುಚಿಯನ್ನು ನೀನು ಅನುಭವಿಸಿದಿ, ಪುತ್ರ ವಾತ್ಸಲ್ಯ ಏನು ಅಂತ ನನಗೆ ಅನುಭವಿಸಿದ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಹೌದಮ್ಮ. ಮಗನೇ, ಅಮ್ಮ, ಆತುರಾತರವಾಗಿ ನೀನು ನನ್ನ ಅಂತಃಪುರವನ್ನು ಪ್ರವೇಶ ಮಾಡಿದೆ. ಖಂಡಿತ. ನಾನು ಕತ್ತುದ್ದ ಮಾಡಿ ಮಗು ಎಲ್ಲಿ ಹೋಗಿದೆ, ಎಷ್ಟೊತ್ತಿಗೆ ಬರ್ತಾನೆ, ಹಾಗೆ ಹೀಗೆ ಅಂತ ದ್ವಾರದಲ್ಲಿ ನಿನ್ನ ಪ್ರತೀಕ್ಷೆಯಲ್ಲೇ ಇದ್ದೆ. ಮನೆಯಲ್ಲಿ ಮಕ್ಕಳ ನಿರೀಕ್ಷೆಗಾಗಿ ಕಾಯುವಂತ ಜೀವ ಹೊಂದಿದ್ರೆ ತಾಯಿ ಮಾತ್ರ. ನನ್ನ ನಿರೀಕ್ಷೆ ಸತ್ಯವೋ ಎನ್ನುವ ಹಾಗೆ ಗಕ್ಕನೆ ಇಲ್ಲಿಗೆ ಬಂದು ಸೇರಿಕೊಂಡೆ. ಬಂದವನೇ ಪಾದ ಮುಂದಲ್ಲಿ ಬಿದ್ದೆ. ಹೌದಮ್ಮ. ಎತ್ತಿದಾಗ ನಾನು ಗಮನಿಸಿದ್ದು ನನ್ನ ಬಳಿಯಲ್ಲಿ ಇದ್ದಿ ಎನ್ನುವುದು ಭೌತಿಕವಾಗಿ ಮಾತ್ರ ಅಂತ ಅನಿಸ್ತಾ ಇದೆ. ನನ್ನ ಗಮನ ಎಲ್ಲೋ ಇದೆ. ನಿನ್ನ ದೃಷ್ಟಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚಾಂಚಲ್ಯದಿಂದ ಕೂಡಿ ಬಾಗಿಲ ಕಡೆಗೊಮ್ಮೆ ನೋಡ್ತಿ, ಸಂಸತೂರಿಕಾ ತಲ್ಪದ ಕಡೆಗೊಮ್ಮೆ ನೋಡ್ತಿ. ಹಾಗಾದ್ರೆ ಇಲ್ಲೇ ಇರುವ ದೃಷ್ಟಿಯಲ್ಲ, ಬೇರೆಲ್ಲಿಯೋ ಗಮ್ಯತೆಯನ್ನು ಇರಿಸಿಕೊಂಡು ತಾಯಿಯ ಬಳಿಗೆ ಬಂದಿದ್ದಿ ಅಂದ್ರೆ ಕಾಲುಗಳ ಕೂಡ ನಿತ್ತಲ್ಲಿ ನಿಲ್ಲುವುದಿಲ್ಲ. ಬಹಳ ವೇಗವಾಗಿ ಇನ್ಯಾವುದೋ ಕಡೆಗೆ ಸಾಗಬೇಕು, ಒಂದು ಬಾರಿ ಅಮ್ಮನ್ನು ನೋಡಬೇಕನ್ನುವಂತ ಅಪೇಕ್ಷೆ ಮಾತ್ರ ನಿನಗಿರುವಂತದ್ದು. ಹಾಗೆ ಅಂತ ಆದ್ರೆ ಮಗು ಯಾವುದೋ ಕಡೆಗೆ ಸಾಗುವುದಾದ್ರೆ ಅಮ್ಮನಿಗೆ ಹೇಳಿ ಹೋಗೋಣ ಅಂತ ಬಂದಿಯೋ, ಅದಲ್ಲ ಅಂತಿದ್ರೆ ಯಾವ ಕಡೆಗೆ ಸಾಗುವಲ್ಲಿ ನಿನಗೆ ಉತ್ಸಾಹ ಇದೆ ಅಂತ ನನಗೆ ಅರ್ಥ ಆಗಲ್ಲ, ಅದನ್ನು ತಿಳಿಸಬೇಕು. ಅಲ್ಲದೆ ಈ ಗಮನದ ವೇಗವನ್ನು ನೋಡಿದ್ರೆ ಅವಸರದಲ್ಲಿದ್ದಿ ಅಂತ ಕೂಡ ಗೊತ್ತಾಯ್ತು. ಆದ್ರೆ ತಾಯಿಯ ಬಳಿಯಲ್ಲಿ ಅವಸರ ಸಲ್ಲದು, ನಿಧಾನವಾಗಿ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಬೇಕು. ನಿನ್ನ ಮುಖವನ್ನು ನೋಡಿದ್ನೋ ನಾನು, ಅಯ್ಯೋ ನೀನು ಬಂದಿದ್ದಿ ಅನ್ನೋ ಸಂತೋಷವನ್ನಟ್ಟೆ ಅನುಭವಿಸಿದನೇ ವಿನಃ ನಿನ್ನ ಮುಖಾರವಿಂದವನ್ನು ಕಾಣಲಿಲ್ಲ. ಚಿತ್ತದಲ್ಲಿ ಕಥೆಯನ್ನಂತಿರುವ ಹಾಗಿದೆ, ಕಣ್ಣುಗಳಲ್ಲಿ ಕೆಂಡದ ಉಂಡೆಯನ್ನು ಉಗುಳುತ್ತಾ ಇರುವ ಹಾಗಿದೆ, ಪ್ರಖರವಾಗಿದ್ದಿ ನೀನು. ಆಮೇಲೆ ಇದೆ ಮಗ ಬಂದಿದ್ದಾನೆ ಎನ್ನುವ ಸಂತೋಷವೇ ಹೊರತಾಗಿ ಬೇರೆ ಯಾವುದೂ ಗೋಚರ ಆಗಲಿಲ್ಲ. ಹೌದಮ್ಮ. ಕಣ್ ತುಂಬಿಸಿಕೊಂಡದ್ದು ನಿನ್ನ ಈ ಆಕೃತಿಯನ್ನು, ಮನಸ್ಸಿಗೆ ಸೇರಿಸಿಕೊಂಡದ್ದು ನಿನ್ನದಾಗಿರುವಂತ ಅಂದ ಚಂದವನ್ನು ನಾನು ಗಮನಿಸದೆ ಹೋದನಲ್ಲ ಕುಮಾರ. ಇದೇನಿದು? ಏನಮ್ಮ? ಕರದಲ್ಲಿ ಈಗೋ ಕರವಾಳ ಮಿಂಚುತ್ತಾ ಇದೆ. ಇಲ್ಲೋಡು. ಅಲ್ಲಿ ನೋಡಿದ್ರೆ ಧನುರ್ಬಾಣಗಳು. ಇದೋ ಇಲ್ಲೋಡು. ಹಣೆಯಲ್ಲಿ ವಿಸೃತ್ರಾಣವನ್ನು ಧಾರಣೆ ಮಾಡಿಕೊಂಡು. ಇದೋ ಇಲ್ಲೋಡು.
ಭುಜದಲ್ಲಿ ಈಶ್ವರಿ ಆ, ಅಲಂಕರಿಸಲ್ಪಟ್ಟಿದೆ. ಆ, ಈಶ್ವರಿಯಿಂದ ಆ. ಒಂದೊಂದೇ ಶರಗಳನ್ನು ಪುಂಖಾನುಪುಂಖವಾಗಿ ಸೆಳೆದು ಆ. ಅಕರ್ಣಾಂತರವಾಗಿ ಸಿಂಜಿನಿಯನ್ನು ಕಿವಿಗೆ ಹೊರಗೆ ಸೆಳೆದು ವೈರಿ ಹೃದಯವನ್ನು ಭೇದಿಸುವಂತ ಶಕ್ತಿ ಉಳ್ಳಂತ ತುಣೀರಗಳಲ್ಲಿ ಬಂದು ಕುಳಿತಿವೆ. ಅದು ಅಲ್ಲಿ ನೋಡಿದ್ಯಾ? ವಾಹನವು ನಿಲ್ಲಿಸಿದ್ದಿ. ಕುದುರೆ ಒಂಟಿ ಕಾಲಿನಲ್ಲಿ ಹೌದು, ಸಿದ್ಧವಾಗಿದೆ. ಹೌದು. ನೀನು ಬಂದದ್ದು ನಿನ್ನ ವಾಹನದಲ್ಲೇ? ನನ್ನ ವಾಹನದಲ್ಲೇ ಬರುದಮ್ಮ. ಒಳ್ಳೇದು ಹೌದು, ಒಳ್ಳೇದು. ಹೌದು. ಹಾಗಾದ್ರೆ ವಾಹನ ನಿನಗಾಗಿ ಕಾಯ್ತಾ ಇದೆ. ವಿಶೇಷ ವಾಹನ ಎಂದಿನಂತಲ್ಲ ಇದು. ಹೌದು, ಅದೋ ನೋಡು ಆ. ತನ್ನ ಕುರಪಟವನ್ನು ಮೇಲೆತ್ತಿ ಆ. ಕಿವಿಗಳನ್ನು ಬಡಿಯುತ್ತಾ ಸದ್ದು ಮಾಡುತ್ತಾ ಇದೆ. ಯಾವಾಗ ಒಡೆಯನ ಆಣತಿ ಆಗುತ್ತೇನೋ ಹಾಗೆ ಕಾಯ್ತಾ ಇದೆ. ಸಿದ್ಧರಾಗಬೇಕು ಎನ್ನುವ ಹಾಗೆ ಆ ಮೂಕ ಪ್ರಾಣಿಗೂ ಕಲಿಸಿಕೊಟ್ಟವನಿದ್ದೀಯ. ಮಗನೇ, ಅಮ್ಮ ವಿನೋದಕ್ಕೆ ಕೇಳು. ಯಾವುದಮ್ಮ? ತಾಯಿಯ ಬಳಿಗೆ ಬಂದಾಗ ಈ ಸಹಾಯಕಗಳೆಲ್ಲ ಬೇಕು. ಅಗತ್ಯ ಉಂಟು. ಎದೆ ಕವಚ ಅವಚಿಕೊಂಡಿದೆ. ಆ. ಆಮೇಲೆ ಭುಜ ಕೀರ್ತಿ ಮೆರೆಯುತ್ತಾ ಇದೆ. ಆ, ಈ ಸಹಾಯಕಗಳನ್ನು ಹೊತ್ತುಕೊಂಡು ಸಾಗಬೇಕಾದದ್ದು ಒಬ್ಬ ಯೋಧ ರಣಕಣದ ಕಡೆಗೆ ಮಾತ್ರ ತಾನೆ. ಹೌದು. ತಾಯಿಯ ಬಳಿಯನ್ನು ಯುದ್ಧ ಮಾಡ್ತೀಯ? ಇಲ್ಲಮ್ಮ. ಮೊದಲು ಮಾಡಿದ್ದುಂಟು. ಆ. ನಿನ್ನ ಮಾವನಿಗೆ ಕಲಿಸಿದ ವಿದ್ಯೆಗಳನ್ನು ಪುನರಪಿ ನಾವು ಅಭ್ಯಾಸ ಮಾಡುವುದಕ್ಕಾಗಿ ನಾನು ನಿನ್ನ ಜೊತೆ ಯುದ್ಧದಲ್ಲಿ ತೊಡಗಿದ್ದೆ. ಹೌದಮ್ಮ. ನೆನಪುಂಟು ತಾನೆ? ತಾಯಿಯೇ ಮೊದಲ ಗುರು ಅದಕ್ಕೆ ಹೇಳು ಅಲ್ವೇ? ಆ. ನಿನ್ನ ಮಾವ ಕಲಿಸಿಕೊಟ್ಟ ವಿದ್ಯೆಗಳನ್ನೆಲ್ಲ ಮತ್ತೆ ಪುನರ್ಮನನ ಮಾಡುವುದಕ್ಕಾಗಿ ಈ ಸುಭದ್ರೇ ನಿನಗಾಗಿ ಯಾವಾಗಲೂ ಕಾಯ್ತಾ ಇದ್ದೆ. ನಿನ್ನಲ್ಲೇ ಯುದ್ಧ ಮಾಡುದ ಅಲ್ವಾ? ಎಳವೆಯಿಂದ ಈ ಅಭ್ಯಾಸ ಇತ್ತು. ಹೌದಮ್ಮ. ಆದ್ರೆ ಈ ಅಭ್ಯಾಸ ಇವತ್ತು ನಾನು ಯುದ್ಧ ಮಾಡುವ ಪ್ರಾಯ ಅಲ್ಲ ಮಗ ಈಗ. ಹೌದಮ್ಮ. ಹಾಗೆಲ್ಲ ಆಗಿ ಹೋಯ್ತು. ಯಾಕಂದ್ರೆ ಮಾವನ ಬಲ ನಮಗೆ ಕೃಷ್ಣದೇವರು ಅಷ್ಟೆಲ್ಲ ಮಾಡಿಸಿದ. ಹಾಗಾದ್ರೆ ತಾಯಿಯಲ್ಲಿ ಯುದ್ಧ ಅಲ್ಲ. ಈಗ ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಾನು ಸದೃಢನಾಗಿದ್ದೇನೆ. ಬೆಳೆದು ಬಿಟ್ಟಿದೀಯಾ? ಹೌದಮ್ಮ. ಇದ್ದಾಳಲ್ಲ ಹೆಂಡತಿ. ಆ. ಹಾಗಾಗಿ ಬೆಳೆದಂತಹ ನಿನ್ನನ್ನು ಆ. ಈ ಸ್ಥಿತಿಯಲ್ಲಿ ಕಾಣುವಾಗ ಆ. ಏನು ವಿಶೇಷ ಅಂತ ಗೊತ್ತಾಗ್ಲಿಲ್ಲ. ಕತ್ತಿಯನ್ನು ಹೊಂದಿದ್ದಿ, ಕೈಯಲ್ಲಿ ಕತ್ತಿ ಇದೆ, ಯಾರದೋ ನೆತ್ತಿಯನ್ನು ಒತ್ತುವುದಕ್ಕಾಗಿ ಸಾಗತಿ ಅನ್ನೋದು ದಟ್ಟವಾಯಿತು. ಆ. ಯಾವ ಕಡೆಗೆ ಮಗನೇ? ಅಮ್ಮನಲ್ಲಿ ಹೇಳಿ ಹೋಗ್ತೀಯಾ? ನಿನ್ನಲ್ಲಿ ಹೇಳದೆ ಹೋಗುತ್ತೇನಮ್ಮ. ಏನಮ್ಮ ಹೇಳು. ಅಮ್ಮ, ಓ.